ಹಿಮಾಲಯಂ ಸಮಾರಭ್ಯ ಯಾವದಿಂದು ಸರೋವರಂ ತ್ವಂ ದೇವನಿರ್ಮಿತಂ ದೇಶಂ ಹಿಂದೂಸ್ಥಾನಂ ಪ್ರಚಕ್ಷತೆ. ಹಿಮಾಲಯದಿಂದ ಹಿಂದೂ ಸರೋವರವರೆಗೂ ಇದ್ದಿರುವಂಥ ನಮ್ಮ ದೇವನಿರ್ಮಿತ ದೇಶದ 75ನೇ ಸ್ವತಂತ್ರ ಉತ್ಸವದ ಅಂಗವಾಗಿ ನಾವು ಇಲ್ಲಿ ಎಲ್ಲ ಕಲಬುರಗಿ ಜಿಲ್ಲೆಯ ಹಾಗೂ ಯಾದಗಿರಿ ಜಿಲ್ಲೆಯ ಕುದುರೆ ಪ್ರೇಮಿಗಳು, ಕುದುರೆ ಸಾಕಿರೋರು, ಕುದುರೆ ಪ್ರೇಮಿಗಳು ಎಲ್ಲರೂ ಇವತ್ತು ಒಂದು ಕಡೆ ಸೇರಿ ಧ್ವಜಾರೋಹಣವನ್ನು ಮಾಡಿದ್ದೇವೆ. ಧ್ವಜಾರೋಹಣ ಮಾಡಿ ನಮ್ಮ ಉದ್ದೇಶ ಕುದುರೆಗಳನ್ನು ಒಂದು ಕಡೆ ಸೇರಿಸೋದೇನೆಂದರೆ, ಎಲ್ಲ ಕುದುರೆಗಳು ದೂರ ಒಂದೊಂದು ಕಡೆ ಒಂದೊಂದು ಊರಲ್ಲಿ ಒಬ್ಬೊಬ್ಬರ ಕಡೆ ಒಂದು ಕುದುರೆ 2 ಕುದುರೆ ಹೀಗೆ ದೂರ ಇರ್ತವೆ. ಅವಕ್ಕೂ ಕುದುರೆ ಅಂದ್ರೇನು, ಅವನು ಸೋಷಿಯಲ್ ಎನಿಮಲ್ಲು, ಮನುಷ್ಯರ ಥರ. ಅವಕ್ಕೂ ಬೇರೆ ಕುದುರೆಗಳ ಸಂಘ ಆಮೇಲೆ ಸಂಪರ್ಕ ಇರಬೇಕಾಗುತ್ತೆ. ಸೊ ಅವ್ರ ಮೆಂಟಲಿನೂ ಅವು ಅದನ್ನು ಸೋಷಿಯಲ್ ಒಂದು ಕನ್ಸರ್ನ್ ಅವಕ್ಕೆ ಇರುತ್ತೆ. ಸೊ ಅದ್ರ ಸಲುವಾಗಿ ವರ್ಷಕ್ಕೆ ಒಂದು ಸಲ ಸೇರಿಸ್ತಾ ಇದ್ದೀವಿ. 2 ವರ್ಷದಿಂದ ನಮಗೆ ಸೇರಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ ಡ್ಯೂ ಟು ಕೋವಿಡ್ ರೂಲ್ಸ್ ಸಲುವಾಗಿ. ಸೊ ಈ ಸಲ ಒಂದು 15 ಕುದುರೆ ಒಂದು ಕಡೆ ಸೇರಿದ್ದೀವಿ. ಇಲ್ಲೇ ಧ್ವಜಾರೋಹಣ ಮಾಡಿ ಅಪ್ಪಾಜಿಯವರ ಪೂಜ್ಯ ಲಿಂಗರಾಜಪ್ಪ ಜಿ ಅವರ ತೋಟದಲ್ಲಿ ಇಲ್ಲೇ ಸೇರಿಸಿ 3-4 ದಿವಸ ಇಲ್ಲೇ ಒಂದು ಕಡೆ ಅವುಗಳನ್ನು ಸೇರಿಸಿ ಅವ್ರ ಹೆಲ್ತ್ ಚೆಕಪ್ಪು, ಆಮೇಲೆ ಅವ್ರದ್ದು ಖುರಗಳ ಟ್ರಿಮ್ಮಿಂಗ್ ಇರುತ್ತೆ, ನಾಲು, ಈ ಥರ ಎಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿ ಎಲ್ಲ ಕುದುರೆಗಳು ಫಿಟ್ ಇದ್ದಾವೆಲ್ಲ ಅವೆಲ್ಲ ನೋಡಿ, ಆಮೇಲೆ ಲೈಟ್ ಇಲ್ಲೇ ಎಲ್ಲರೂ ಗ್ರೂಪ್ ರೈಡಿಂಗ್ ಗ್ರೌಂಡಲ್ಲೇ ಇಲ್ಲೇ ಮಾಡಿಕೊಂಡು ಧ್ವಜಾರೋಹಣವನ್ನು ಮಾಡಿ ಮತ್ತು ಇವತ್ತೆಲ್ಲರೂ ಡಿಸ್ಪರ್ಸ್ ಆಗ್ತಾಯಿದ್ವಿ ತಮ್ಮ ಊರಿಗೆ. ಸೊ ಇದು ನಮ್ಮದು ಏನಂದರೆ ಒಂದು ಅವೇರ್ನೆಸ್ ಏನಂದರೆ, ಕುದುರೆ ಅಂದ್ರೇನು ಸ್ವಲ್ಪ ಹಿಂದಿನ ಕಾಲದೆಲ್ಲ ಕೇಳ್ತಾ ಇದ್ವಿ, ನಮ್ಮ ಮುತ್ತಾತ ಅಜ್ಜ ಎಲ್ಲರೂ ಇಡ್ತಾಯಿದ್ರು. ಇವಾಗ ಕ್ರಮೇಣ ಮತ್ತು ಕುದುರೆ ಪ್ರೇಮ ಹೆಂಗೆ ಗೋ ತಳಿಯ ಪ್ರೇಮ ಹೆಂಗೆ ಇದೆ, ಹಾಗೆ ಕುದುರೆಗಳಲ್ಲೂ ನಮ್ಮ ಸ್ವದೇಶಿ ತಳಿಗಳು ಮಾರವಾಡಿ, ಕಾಟ್ಯಾವಡಿ ಮತ್ತು ಸಿಂಧಿ ಈ ಥರ ಇವು ಸ್ವದೇಶಿ ತಳಿಗಳು. ಇದರ ಅಭಿವೃದ್ಧಿ ಮತ್ತು ಇದರ ಪ್ರಮೋಷನನ್ನು ಮಾಡುವ ಉದ್ದೇಶ ನಮ್ಮದು. ಮತ್ತು ಇದ್ರದ್ದು ಹೆಲ್ತ್ ಪ್ರಾಬ್ಲಮ್ಸ್ ಏನಾದರೂ ಒಬ್ರಿಗೊಬ್ರು ನಾವು ಹಂಚ್ಕೊಳ್ಳೋದು, ಗೈಡೆನ್ಸ್ ಹಂಚ್ಕೊಳ್ಳೋದು. ನಾವೇನಿದೆ ಹೊಸದಾಗಿ ಭಾಳ ಜನ ಕುದುರೆಗಳು ಇಡ್ತಾ ಇದ್ದಾರೆ. ಎಕ್ಸ್ಪೀರಿಯನ್ಸ್ಡ್ ಮೊದಲಿನ ಹಿಡ್ದೂ ಕುದುರೆ ಇಟ್ಕೊಂಡು ಬಂದಿರೋರು ಇದ್ದಿದ್ದಾರೆ. ಅವ್ರ ಕಡೆಯಿಂದ ನಾವು ಹೆಲ್ಪು ಗೈಡೆನ್ಸು ತೊಗೊಂಡು ನಮ್ಮ ಕುದುರೆಗೆ ಏನಾದರೂ ಪ್ರಾಬ್ಲಮ್ ಆದರೆ ಅವ್ರು ನಮಗೆ ಹೆಲ್ಪ್ ಮಾಡ್ತಾರೆ. ಸೊ ಈ ಥರ ನಾವು ಒಂದು ಗ್ರೂಪ್ ಇದೆ, ಕಲಬುರ್ಗಿ ಹಾರ್ಸ್ ಅಡಿಕ್ಟ್ಸ್ ಅಂತ. ಇದು ನಮ್ಮ ಚಾಪ್ಟರ್ ಹೆಸರು ಕಲಬುರ್ಗಿ ಹಾರ್ಸ್ ಅಡಿಕ್ಟ್ಸ್, ನಮ್ಮ ಕಲಬುರ್ಗಿ ಜಿಲ್ಲೆದು. ಇನ್ನೊಂದು ದೊಡ್ಡದು ನೆಕ್ಸ್ಟ್ ಲೆವೆಲ್ KIHA ಅಂತ ಇದೆ, ಕರ್ನಾಟಕ ಇಂಡಿಜಿನಸ್ ಹಾರ್ಸ್ ಅಸೋಸಿಯೇಷನ್ ಅಂತ. ಕರ್ನಾಟಕ ಇಂಡಿಜಿನಸ್ ಅಂದರೆ ಸ್ವದೇಶಿ ತಳಿಗಳು. ಸೊ ಸ್ವದೇಶಿ ತಳಿಗಳ ಅಭಿವೃದ್ಧಿಗೋಸ್ಕರ ನಾವು ಇದು ಮಾಡ್ತಾಯಿದ್ದೀವಿ. ಸ್ವದೇಶಿ ತಳಿಗಳು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇನ್ನೊಂದು ವಿದೇಶಿ ತಳಿಗಳು ಇರುತ್ತೆ, ರೇಸ್ ಕೋರ್ಸ್ ಎಲ್ಲ ಅಲ್ಲೆಲ್ಲ ಓಡ್ತಾವೆ ನೋಡ್ರಿ, ಅವು ಥೊರೋಬ್ರೆಡ್ ಕುದುರೆಗಳಂತ. ಅವು ರೇಸ್ ಕೋರ್ಸಲ್ಲಿ ಓಡ್ತವೆ. ಅದೇ ಲೆವೆಲ್ಲಿಗೆ ನಮ್ಮ ಕುದುರೆಗಳನ್ನು ಸ್ಪೋರ್ಟ್ಸಲ್ಲಿ ಎಲ್ಲ ಬೆಳೆಸೋಣ ಅಂತ ನಮ್ಮ ಇಚ್ಛೆ. ನಮ್ಗೆ ಖುಷಿ ಪಡೋ ಸಂಗತಿ ಈ ಸಲ ಸ್ವಾತಂತ್ರ್ಯೋತ್ಸವಕ್ಕೆ ಅಂದರೆ, ಮೊನ್ನೆ ಒಲಿಂಪಿಕ್ಸಲ್ಲಿ ಫವಾದ್ ಮಿರ್ಜಾ ಅಂಥೇಳಿ ನಮ್ಮ ಭಾರತೀಯ ಟೀಮ್ ಕಡೆಯಿಂದ ಫಸ್ಟ್ ಟೈಮ್ ಇಕ್ವೆಸ್ಟ್ರಿಯನ್ ಸ್ಪೋರ್ಟ್ಸಲ್ಲಿ ಮೆಡಲ್ ಗೆದ್ದಿದ್ದಾರೆ. ಅದು ನಮಗೆಲ್ಲರಿಗೂ ಖುಷಿ ತರೋ ಸಂಗತಿ. ಹೀಗೆ ಎಲ್ಲ ನಮ್ಮ ಯಂಗ್ ರೈಡರ್ಸ್ ಇರ್ತಾರೆ. ಇವತ್ತು ನಾವೆಲ್ಲರೂ ಫವಾದ್ ಮಿರ್ಜಾಗೆ ನೆನೆಸ್ಕೋತಾ ಇದ್ದೀವಿ. ಮುಂದೆ ಬರೋ ಪೀಳಿಗೆ ಯಂಗ್ ರೈಡರ್ಸಿಗೆ ಇದು ಅವರು ಒಂದು ಇನ್ಸ್ಪಿರೇಷನ್ ಅಂತ ನಾನು ಭಾವಿಸ್ತೀನಿ. ಧನ್ಯವಾದಗಳು. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ. 75ನೇ ವರ್ಷ ಸ್ವಾತಂತ್ರ್ಯ ದಿವಸ ಎಲ್ಲರಿಗೂ ಅಭಿನಂದನೆಗಳು. ಇವತ್ತು ಇಲ್ಲಿ ನಮ್ಮ ಗೋಲ್ತಾಯಿ ನಗರದ ಪೂಜ್ಯಪ್ಪವರ ತೋಟದ ಮನೆಯಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇದು ಬರೀ ಕುದುರೆ
ಮಾತ್ರ ಅಷ್ಟೇ ಅಲ್ಲ, ನಮ್ಮ ದೇಶದ ಮೂಲ ತಳಿಗಳು ಯಾವಿದಾವೆ, ಹೋರಿ ಇರ್ಬೋದು, ಕುದುರೆ ಇರ್ಬೋದು, ಮತ್ತು ಇತ್ಯಾದಿ ಪ್ರಾಣಿಗಳು ನಮ್ಮ ಜೊತೆಗೆ ಸಹಕಾರಾಗಿ ನಾವು ಬೆಳೀತಾ ಇದ್ದೀವಿ. ಅವು ತಳಿಯಕ್ಕೆ ನಾವು ಉಳಿಸ್ಕೋಬೇಕಾಗಿದೆ. ಅದಕ್ಕೆ ಏನು ಮಾಡಬೇಕು ಕೆಲಸಗಳು ಒಂದು ಹಂತವಾಗಿ ನಾವು ಮಾಡ್ತಾಯಿದ್ವಿ. ಇದು ಒಂದನೇದು. ಎರಡನೇದು, ಮುಂದೆ ಬರೋಂಥ ಪೀಳಿಗೆಗಳಿಗೆ ಅವರಿಗೊಂದು ಮಾರ್ಗದರ್ಶನ ಆಗಲಿ, ಅವರಿಗೊಂದು ಹವ್ಯಾಸ ಹುಟ್ಟಲಿ, ಹುಮ್ಮಸ್ಸು ಬರಲಿ. ಇದರಿಂದ ನಮ್ಮ ಭಾಗಕ್ಕೆ ಒಂದು ಆತ್ಮನಿರ್ಭರ ಬಗ್ಗೆ ಒಂದು ಮಾಹಿತಿ ಒದಗಿಸ್ಕಿಲ್ಲ ಅಂಥೇಳಿ ಈ ಮಾತು ಹೇಳಿ ಮುಗಿಸ್ತಾ ಇದ್ದೀನಿ. ಅಲ್ಲಿಂದ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಕೈ ಜೋಡಿಸಿದ್ರಿ, ಅಭಿನಂದನೆಗಳು. ಭಾಳ ದೊಡ್ಡ ಕೆಲಸ ಆಗಿದೆ. ಮತ್ತು ಬರೋಂಥ ಇನ್ನು ಮುಂದೆ ದಿವಸ ಇದಕ್ಕಿಂತ ಹೆಚ್ಚಿನ ಹೊಸ ರೀತಿಯಾಗಿ ಇದಕ್ಕೊಂದು ಬೆಳೆಸೋಣ ಅಂಥೇಳಿ. ನಮಸ್ಕಾರ. ನಮ್ಮ ಭಾರತ ದೇಶದ 75ನೇ ಸ್ವಾತಂತ್ರ್ಯೋತ್ಸವ ದಿವಸದಂದು ಇಲ್ಲಿ ಅಪ್ಪಾಜಿಯವರ ತೋಟದಲ್ಲಿ ಈ ಕುದುರೆಗಳ ಪ್ರದರ್ಶನ ಮಾಡಿದ್ದಾರೆ. ಆಮೇಲೆ ಅದರಲ್ಲಿ ಅಪ್ಪಾಜಿಯವ್ರದ್ದು ಭಾಳ ದೊಡ್ಡ ಸಹಕಾರ. ಆಮೇಲೆ ನನ್ನೆಲ್ಲರೂ ಒಂದುಗೂಡ್ಲಿಕ್ಕೆ ಇಲ್ಲೊಂದು ಒಬ್ರಿಗೊಬ್ರು ಪರಿಚಯ ಆಗೋದಕ್ಕೂ ಒಂದು ಮಧ್ಯಂತರ ಅಥವಾ ಮೀಡಿಯಾ ಅನ್ಬೋದು. ಇದೇ ರೀತಿ ಅವರು ಮುಂದುವರ್ಸ್ಕೊಂಡು ಹೋಗಲಿ ಅಂಥೇಳಿ ನಾನು ಆಶಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. Happy Independence Day. हैप्पी इंडिपेंडेंस डे. हम गुलबर्गा हॉर्स लवर्स, हॉर्स एडिक्ट्स के तरफ से हम अप्पा जी को, लिंगराज अप्पा जी को बहुत हम दिल से शुक्रगुजार हैं. थैंक यू वेरी मच अप्पा जी. आप हमारे को मौका दिए, हम पूरे हॉर्स लवर्स को आपके पास आके घोड़ों को 3 डेज से हम यहाँ पे स्टे करें. हमारे पूरे घोड़े गुलबर्गा डिस्ट्रिक्ट के पूरे घोड़े, सुरपुर से, सोन से, गुलबर्गा से पूरे घोड़े आए यहाँ पे. हम सब हॉर्स लवर्स पूरे इंडिपेंडेंस डे के लिए यहाँ पे पूरे मिलकर इंडिपेंडेंस डे सेलिब्रेट करने के लिए आए हैं. हम आने वाले जनरेशन को यही बोलते हैं कि अब हर फील्ड में कोई ना कोई जाना चाहिए. हमारे को हॉर्स का है तो हॉर्स लवर्स आप हॉर्स रखिए. हमारे से कुछ भी हेल्प होना है तो आप लीजिए. और थैंक यू वेरी मच सब लोग को, सब पूरे हॉर्स लवर्स एडिक्ट्स जो गुलबर्गा सब आए, सब धन्यवाद. और अप्पा जी थैंक यू वेरी मच. थैंक यू वेरी मच साहब. थैंक यू. सारों अस्सलाम वालेकुम वरहमतुल्लाहि वबरकातुहू. आज हम सबको पता है कि जश्न आज़ादी है. हमारा मुल्क 75 साल पहले आज़ाद हुआ था, इसलिए हम इसका आज़ादी मना रहे हैं. आप सबको तो इस बात की पता है कि हम यहाँ पे हॉर्स लेके सारे एक अलग इसका ये कर रहे हैं, और हम सब मिलकर दूर दूर के हैं फिर भी एक तरफ जमा होके हम एक अलग से एक ये कर रहे हैं, इसका आज़ादी मना रहे हैं. मैं इतना सा कहते हुए जय हिंद, जय कर्नाटका, बोलो भारत माता की जय. Good afternoon everyone. This Karnataka horse addicts, we have a small group, whereas in not only horse owners, we also have horse lovers here. The people who are not affordable for their horses as in their maintenance or to purchase them, we also train them in riding. We also train your horses, we also look after your horses. This small group is basically for this. We also help you in breeding, especially the Indian thoroughbreds. The Indian breeds. Okay, here this organization was started from very few peoples, especially Lingraj Appa ji, Nikhil ji, Mahesh Yadav ji, Santosh Yadav ji, Praful Guttedar ji. These people were in beginning in this. Sohel Kusro ji, we people started this. So we are few in numbers. Our request is please join us. Kalburgi Horse Addict is one of the good and the best platform for the horse lovers. Let us get more horses and let us share our love towards the animals. Not only horses, we share love with each and every animal. So please do share, do join us. Thank you. Jai Hind. ಸ್ವತಂತ್ರ ದಿನಾಚರಣೆ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಫಸ್ಟ್ ಏನಂದ್ರೆ ನಾವು ಇವತ್ತು ಸ್ವತಂತ್ರ ದಿನಾಚರಣೆ ಡಿಫ್ರೆಂಟಾಗಿ ಆಚರಿಸಿದ್ವಿ. ಅದಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟ ಲಿಂಗರಾಜ್ ಅಪ್ಪ ಅವರಿಗೆ ತುಂಬ ಧನ್ಯವಾದಗಳು. ಓಕೆ,
ಹಾಗೆ ನಿಖಿಲ್ ಜಿ, ಆಮೇಲೆ ಸೋಹೆಲ್ ಜಿ, ಮಹೇಶ್ ಯಾದವ್ ಜಿ, ಪ್ರಫುಲ್ ಗುತ್ತೇದಾರ್ ಜಿ, ಅವರೆಲ್ಲರೂ ತಮ್ಮ ಹಾರ್ಸ್ ಅಂತಂದು ಅವರು ಹಾರ್ಸ್ ಓನರ್ಸ್ ಇದ್ದಾರೆ. ನಮ್ಗೆ ಅದ್ರದ್ದು ಮೇಲಿನ ಪ್ರೀತಿ ಜಾಸ್ತಿ ಮಾಡಿದ್ದಾರೆ ಹಾರ್ಸ್ ಅಂದ ಮೇಲಿನ. ಓಕೆ, ಅದಕ್ಕೆ ಅಪ್ಪಾಜಿಯವ್ರೂ ನಮಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ. ನಾವು ಮುಂದಿನ ದಿನಮಾನದಲ್ಲಿ ನಾವು ಹಾರ್ಸ್ ತೊಗೋಬೇಕಂತ ಭಾಳ ಇಂಟ್ರೆಸ್ಟ್ ಇದೆ. ನಾವು ಹಾರ್ಸ್ ತೊಗೋತೀವಿ. ಮುಂದಿನ ದಿನಮಾನದಾಗ ನಾವು ಇಲ್ಲೇ ಬಂದು ನಮ್ಮ ಹಾರ್ಸ್ನು ತೊಗೊಂಡು ಬರ್ಬೇಕಂತ ನಾವು ಭಾಳ ಇಚ್ಛೆಯಿಂದ ಭಾಳ ಇದು ಆಗ್ತಾಯಿದೆ, ಇವಾಗ ಖುಷಿ ಆಗ್ತಾಯಿದೆ. ಇದೊಂಥರ ನಾವು ಸ್ವತಂತ್ರ ದಿನಾಚರಣೆ ಹೆಂಗೆ ಆಚರಿಸ್ದೇವು ಅಂತಂದ್ರೆ ನಮಗೊಂದು ಹೆಂಗಂತಂದರೆ ಹಿಂದಿನ ದಿನಮಾನದಲ್ಲಿ ಒಂದು ರಾಜರು ಹೆಂಗೆ ಆಚರಿಸಿದ್ರು ಒಂದು ಆ ಥರ ಖುಷಿ ಆಗ್ತಾಯಿದೆ. ಆ ಥರ ನಾವು ಹೋಗಿ ರೈಡ್ ಮಾಡಿ ಗುಲ್ಬರ್ಗಾದಲ್ಲಿ ಒಂದು ರೈಡ್ ಮಾಡಿ ಅಂಥ ಅವಕಾಶವನ್ನು ಭಾಳ ಸದುಪಯೋಗ ಪಡಿಸ್ಕೊಂಡಿವಿ ನಾವೆಲ್ಲರೂ, ಕುದುರೆ ಇರಲಾರ್ದವ್ರು. ಹಾಗೆ ಮುಂದಿನ ದಿನಮಾನಗಳಲ್ಲಿ ನಾವು ಎಲ್ಲರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂತಂದ್ರೆ, ನಾವು ಸುಮ್ಮನೆ ಬೇರೆ ಬೇರೆ ಕಡೆಗೆ ದುಡ್ಡು ವೇಸ್ಟ್ ಮಾಡೋಕ್ಕಿಂತ ನಾವು ಬೇರೆ ಯಾವುದೋ ಕಾರ್ ತೊಗೋತೀವಿ, ವರ್ಷದಲ್ಲಿ 2 ಸಲ ಕಾರ್ ತೊಗೊಂಡು 2 ಸಲ ಕಾರ್ ಮಾರ್ತೀವಿ. ಅದಕ್ಕಿಂತನೂ ಯಾವುದೋ ದುಶ್ಚಟಗಳು ಮಾಡ್ತೀವಿ. ಅದಕ್ಕಿಂತನೂ ಬೆಸ್ಟ್ ಅಂತಂದರೆ ನಾವು ಒಂದು ಎನಿಮಲ್ ಜೊತೆ ನಾವು ಫ್ರೆಂಡ್ಲಿಯಾಗಿ ಒಂದು ನಮ್ಮ ವ್ಯಾಲ್ಯೂಯಬಲ್ ಟೈಮನ್ನು ಕಳೆದ್ರೆ ನಮ್ಮ ಜೀವನ ಸಾರ್ಥಕ ಆಗುತ್ತೆ ಅಂತ ನಾನು ಹೇಳಲು ಬಯಸ್ತೇನೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಅಪ್ಪಾಜಿ. ಎಲ್ರಿಗೂ ನಮಸ್ಕಾರಗಳು ಆ್ಯಂಡ್ hello to every horse lover here and thank you Appaji. It's a great privilege actually being here with all of these people who love horses, who share the same feeling with animals, and this day it's special for us because gathering people and bringing them towards close towards these animals, and these days actually being technology being moving forward with this thing, these people getting closer to nature and environment, it's fading away actually. We being younger generation, this is our responsibility actually, bringing people close to these amazing animals which is a part of our culture. And eco-friendly transport. About horses, actually these animals these are considered very pious in our culture since very long time, and it's said that these horses are gift of gods, and we being a younger generation, let's all get together here and inspire people to bring close everybody. Thank you. And the bites, let's remember the war cry of 61st Cavalry Regiment, who the Indian Cavalry Regiment who fought alongside the British forces in Haifa. Their war cry was Ashva Shakti Yashobalam. That means the power of horse will give you victory. Thank you. आप उस तरफ हो जाओ। Stallion Sultan, owner name Siddharth Lake. This stallion is 6 years old and a very good Marwadi, pure Marwadi profile confirmation. Look at his ears, his body, his withers and his rump, the shape of his legs and the strength. This is a specimen of pure Marwadi. He is this stallion Sultan is age is 6 years old and he is 61 inch tall,
and he's a very good breeding stallion for pure Marwadi results. Thank you. Hello. Zoom ಮಾಡ್ಕೊಂಡು ಹೆಂಗೆ ಬರ್ತದೆ ಹಂಗೆ ಚಲೋ. स्लो बोल काला बैन है तो आप उस तरफ हो जाओ. Again a wonderful Marwadi, indigenous Marwadi mare. This is a mare called Chandni, owned by Fayaz from Surpur. She is 4-year-old and 61 inch tall. Look at her body structure, again a very pure Marwadi structure, and her blaze on the face is again full blaze. Again she will be a very good mare for breeding and will give a very good results. Thank you. Sohail, full round out ಬರ್ರಿ ಸರ್. ನೀವು ಕುದುರೆ ರೈಟಿಗೆ ಆಗ್ರಿ. This is a gelding called Sultan again. He is a wonderful breed who is having also Marwadi breed who is having a little bit blood of Nukra, that is a white stallion. He is a gelding owned by Shri Mahesh Yadav ji from Surpur. This horse is 8 years old and he is one of the tallest horses here, towering about 63 inches in height, and a very well behaved horse and very good and calm in riding. In fact, he is a very good double boned horse and can be a very good horse for riding. Thank you. Amar sir. सर आगे ही है. बस लेट द हॉर्स लुक. हाँ बस सर. This is another wonderful indigenous horse. He is a gelding and his name is Sultan again. He is 10 years old and owned by Shri Amar Khan sir from Gulbarga, and his height, the height of the horse is 63 inches, and you can see his face profile and legs. Very strong horse, and he is very good in fact in galloping and for endurance also. Around 30 kilometers he goes endurance and all. He is having a very good history of endurance riding also. Thank you. Sohail said. उस तरफ हो जाओ राइट साइड. या ಹೇಳಿ. This is gelding Sartaj. He is owned by Shri Sohail Khusro ji from Kalburgi. This horse is 10 years old and height is 63 inches height. He is a very good gelding horse who, I mean, even kids can ride. थोड़ा शक्ल इधर करो. You can see his ears, one of his ears is black in color. Such horses are called a Sham Karan horse. Sham Karan means one of the ears is black. Such horses are considered very auspicious for pujas, and in the olden times these such horses were used for Ashwamedha Yajnas and all. So this is one of the veteran horses, very veteran horse of our area and very famous horse. Thank you. Kedar?
दुर्गा को ले लो आप, शिवा को भी लेके आना। इब्राहिम, आरिफ, फास्ट ट्रॉट करो। हाँ, उस तरफ हो जाओ आप, घोड़े के उस तरफ, घोड़े दिखने। Hello, this is a mare called Payal. She is owned by Shri Praful Guttedar from Swant village. She is 4-year-old and height is 61 inches. She is very good in Reval Chal. In fact, the Chal, what we call is single footer gait, wherein the rider will not have to make any effort in riding. She is easy to ride and easy to mount and dismount, and very cool and calm horse. In fact, if we ride her, it is as good as sitting on a sofa and going without any jerk. Very good horse. Thank you. बादल ಸರ್, ಸೀದಾ ಹಿಂಗೆ ಬಂದುಬಿಡ್ರಿ ಕುಂಟ್ಲಾತು, ಈ ಕಡೆ ಬಂದುಬಿಡ್ರಿ. ಮುಂದೆ ಬರ್ರಿ, ಮುಂದೆ ಬಂದು ಹಿಂಗೆ ಈ ಕಡೆ ಮಾರಿ ಮಾಡಿ ನಿಂದ್ರಿ ಸರ್. ಹಿಂಗೆ ರೌಂಡ್ ತೊಗೊಂಡು ಹಿಂಗೆ ಮಾಡ್ರಿ. ನೀವು ಆ ಕಡೆ ಹೋಗ್ರಿ, ನೀವು ಆ ಕಡೆ ಹೋಗ್ರಿ. This is one of the horses of Shri Praful Guttedar only. Her name is, she is a mare and her name is Badal. Her name is Badal, and she is 4 to 5 years old, and height is around 63 inches. She is also very good mare for breeding. As you can see, her barrel is very long, and she is having a very big stomach. So she will give very good babies. Her color is Sanjab, and very good to ride also. Thank you. फास्ट आओ अंकल, घोड़े के उस तरफ हो जाओ आप, उस तरफ। हाँ हाँ, वो बाजू में आ जाओ, आ जाओ, इधर इधर आओ, ऐसे खड़ा करो, मुंह उधर करके, आप उधर हो जाओ। Again, this is a horse from Gulbarga city only. The owner is Sohail Sheikh, and this horse's name is Bullet. He is a gelding of 7 years old, and height is 62. He is a very good horse to ride in the city and traffic, and very cool and calm horse. Thank you. This is one of the purest breed of Marwadi horse. This horse name is Stallion Shiva, owned by Shri Lingaraj Appaji. This is a bloodline horse whose sire, that is father, is Stallion King, who is a Marwadi horse show winner, and this horse is around 5 to 6 years old, whose height is around 62 plus. Very good stallion for breeding, and he is a very cool and calm horse for riding. Even small children can ride this horse, so he is a very good bloodline horse in our area. Thank you. Durga to next, ಆಮೇಲೆ ಲಾಸ್ಟಿಗೆ ಗುರ್ದೇವ್. ದುರ್ಗಾ ಬಂದಿಲ್ಲ ಲಗಾಮ್ ತಂದಿರಿಲ್ಲ, ये कसी है क्या? हाँ, this horse is owned by Mr. Rafiq, who is with the horse. The horse name is Sonu, and he is 5 years old stallion. He is a Nukra. He is a Nukra. Nukra means white horses, they call Nukra. His height is around 61 age, and very good for riding in the city and any traffic. He has no problems with that at all. Thank you.
Namaste. This is my stallion called Surya Pratap. He's around 5 years old. He's a very good stallion for English style riding, and even we are training him in Reval Chal. He's a Panchkalyan stallion, black Panchkalyan. Panchkalyan in the sense all four legs have white socks. In the sense this thing is called socks. That is natural white color, and one is white blaze. So 5 white markings, that is called Panchkalyan horse, and he is one of the purest Marwadi breed. He is in fact a rescued stallion, which we are making healthy. We are rescuing. We have given him treatment. He is very fit for riding now, and breeding also. Look at his ears and his body profile. It is very good. His height is 61, and that's it. Thank you. Come here. Stay that side only. Let the horse visible. This way. Bas. This is Mare Durga. She is owned by Shri Lingaraj Appaji. She is very good Marwadi mare. Her height is around 62 plus, and looking at her barrel, that is the stomach length and breadth, she is very good in giving babies. She has given a very wonderful baby, in fact, which will be coming next after her. I will show you her baby. She is a very good Marwadi breed. Gives very good babies, and this mare is very good in riding also. So that's the details of this mare. Thank you. Filly means a female child of a horse. Hing ninder so lambakar. This is a filly. Her name is Gurdeep. She is around 15 to 16 months old. She is a result of stallion Shiva and Mare Durga, owned by Shri Lingaraj Appaji. Look at her length and height. She is around 15 to 16 months old now. Now she is already around 57 to 58 inches tall. Look at her ears and body profile. She is a very pure specimen of a very pure Marwadi bloodline. And we have these fillies are not yet ridden. They are only ridden after 3 years, when they complete 3 years old. Thank you. This is a mare called Baby, owned by Shri Habib Khan sir, and she is around 5 years old, and she is a race winner from Chennai. She is not an indigenous breed. She is not an indigenous breed. She is a thoroughbred English horse. You can see her ears are not touching. These are European breeds which are being used in races, in race courses and all. She is very good horse to ride and gallop and race and all. Very cool and calm horse. Thank you. पूरा बड़ा राउंड मारो. आओ. इधर आके रुकना है. This is a mare called Mastani. Her age is 5 years old. She is a Kathiawadi horse. You can see her color, her nose profile, and her ears. She is a very strong horse and very hot-headed. Her height is around more than 60-inch height, and she is very tough horse in the aspect of her health and physical strength. She can be only ridden by expert horse riders.
and very tolerant to heat and cold and any type of weather. She's a very tough horse. She's owned by Nikhil, that from Gulbarga. This mare is owned by one Mr. Jamil from Kalburgi city. She is a mix of Marwadi and Sindhi breed. Her age is around 7 to 8 years, and she is very good in riding, and her barrel is also very big. She is good for giving babies also, and a very good calm horse, very good in her style of riding and all. Thank you.
Wait and fight.
No.